ಈ ಬಾರಿ 23ನೇ ವರ್ಷ ಯಶಸ್ಸಿನ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಪ್ರಸ್ತುತ ಪಂದ್ಯ ಫಾಲ್ಕನ್ ತೆಕ್ಕಟ್ಟೆ ಮತ್ತು ಯುನೈಟೆಡ್ ಹೊನ್ನಾಳ ಪರಿಸರದ ಯುವ ಹುಡುಗರ ಒಂದು ತಂಡ. ಇಮ್ರಾಜ್ ಹೊನ್ನಾಳ ಅವರ ಒಂದು ಮುಂದಾಳತ್ವದಲ್ಲಿ ಈ ಬಾರಿಯ ಜಾಮಿಯಾ ಟ್ರೋಫಿಯಲ್ಲಿ ಆ ತಂಡದ ಪರವಾಗಿ ಹೊನ್ನಾಳದ ಮತ್ತೋರ್ವ ಅನುಭವಿ ಆಟಗಾರ ರಹಮತ್ ಹೊನ್ನಾಳ ಆಡ್ತಾ ಇದ್ದಾರೆ. ಶಮ್ಮಾ ಸಮೀರ್ ಮೊದಲ ಓವರ್ಗಾಗಿ. ಈ ಬಾರಿ ಓಟಗಳು ಬರ್ತಾ ಇಲ್ಲ, ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಇನ್ ಸ್ವಿಂಗರ್ ಆದಿಲ್, ರಿಯಾಜ್, ಇರ್ಫಾನ್ ಇವರ ಒಂದು ಮುಂದಾಳತ್ವದ ತಂಡ ಕಳೆದ ಕ್ರೀಡಾ ಋತುವಿನಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಗೋಲ್ಡನ್ ಫಾಲ್ಕನ್ ಟ್ರೋಫಿಯನ್ನು ನಡೆಸಿರ್ತಕ್ಕಂಥ ಇದೇ ಫಾಲ್ಕನಿನ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಮೊದಲ ಹೋದಲ್ಲಿ ಕೂಡ ಆಘಾತವನ್ನು ಕಾಣ್ತಾ ಇರುವಂತಹ ಯುನೈಟೆಡ್ 0-1 ತನ್ಮೂಲಕವಾಗಿ ಹೊಸ ಆಟಗಾರ ಅಂಕಣಕ್ಕೆ ಬರಬೇಕಾಗಿದೆ. ಈ 24 ತಂಡಗಳು ಭಾಗವಹಿಸ್ತಾ ಇರುವಂತಹ ಲೇಕಮ್ ನಾಕೌಟ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟ ಇದಾಗ್ತಾ ಇದೆ. ಅಕ್ರಮ್ ಮೊದಲ ಪಂದ್ಯದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿ ಆಟವನ್ನು ಆಡಿರತಕ್ಕಂಥ ತಾಬಾ ಇಲ್ಲಿ ಮೊದಲ ಹಂತದಲ್ಲಿ ಹುದ್ದರಿಯನ್ನು ಒಪ್ಪಿಸಿದ್ದಾರೆ. ಇವಾಗ ಮತ್ತೆ 3ನೇ ಬಾರಿಗೆ ಶಮ್ಮ. ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಚುಕ್ಕಿ ಎಸೆತ, ರನ್ ರಹಿತ ಚೆಂಡು. ಫಾಲ್ಕನ್ ಕ್ಲಬ್ಬಿನ ತಂಡ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಔಟರ ಜಾಗಿತ್ತು ತನ್ಮೂಲಕವಾಗಿ ಶಾರ್ಟ್ ಥರ್ಮನ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ 4 ಓಟಗಳು ಇದರ ಮಧ್ಯೆ ದಾಖಲಾತಿಯನ್ನು ಕೂಡ ಕಾಣ್ತಾ ಇವೆ. ಮೊದಲ ಹೋದರೆಯನ್ನು ಆರಂಭಿಕ ಹಂತದಲ್ಲಿ ಕಳೆದುಕೊಂಡರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಯುನೈಟೆಡ್ ಹೊನ್ನಾಳ ಆಡುವಂತ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರುವಂತ ಒಂದು ತಂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಓವರ್ ಪಿಚ್ ಆಗಿ ಬಂದಿರುವಂತಹ ಚೆಂಡು. ಇರ್ಫಾನ್ ಚತುರಕ್ಷಣೆ ಮಾಡಿದ್ರು. ಬಹಳಷ್ಟು ಸಮಯಗಳ ಬಳಿಕ ಇರ್ಫಾನ್ ಇಲ್ಲಿ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಫಾಲ್ಕನಿನ ಕೋಚಿಂಗ್ ವಿಭಾಗದಲ್ಲಿ ರಿಯಾಜ್ ಮತ್ತು ಆದಿಲ್. ಇದರ ಮಧ್ಯೆ ಕವರ್ ಪಾಯಿಂಟ್ ವಿಭಾಗದಲ್ಲಿ ಶೇರಾನಿನ ಈ ಹೊಡೆತ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡರಿಯನ್ನು ತಂದು ಕೊಡ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 9-1. 6 ಓವರ್ಗಳ ಪಂದ್ಯ 50-60ರ ಆಸುಪಾಸಿನ ಮೊತ್ತಗಳೇ ಈ ಅಂಕದಲ್ಲಿ ಯಶಸ್ಸನ್ನು ನೀಡುತ್ತೆ. ನಾವು 2 ದಿನಗಳ ಪಂದ್ಯಾಕೂಟವನ್ನು ಗಮನಿಸಿದಾಗ 60-70ನ ಮೊತ್ತ ಹಗಲಿನ ಹೊತ್ತಿನಲ್ಲಿ ಕೆಲವೊಂದು ತಂಡಗಳು ದಾಖಲಿಸಿದ್ದಾರೆ. ಇಲ್ಲಿ ಯುನೈಟೆಡ್ ಹೊನ್ನಾಳ ಮೊದಲ ಓವರ್ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇದೆ. M9 ಸ್ಪೋರ್ಟ್ಸಿನ ತಂಡ ಈ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ಬಿತ್ತರಿಸ್ತಾ ಇದೆ. 3 ದಿನಗಳ ಕಾಲದ ಹಗಲು ರಾತ್ರಿಯ ಈ ಮುಸ್ಲಿಂ ಸಮಾಜ ಬಾಂಧವರ ಪಂದ್ಯಾಕೂಟ ಇಲ್ಲಿ ನಡೀತಾ ಇದೆ. ಇದರ ಮಧ್ಯೆ ಅಕ್ರಮ್ ಇವಾಗ ಬೌಂಡರಿಯನ್ನು ದಾಖಲಿಸಿದ್ರು. 2ನೇ ಓವರ್ ಮೊದಲ ಚೆಂಡು ಬಹಳಷ್ಟೊಂದು ಶಾರ್ಟ್ ಆಗಿರ್ತಕ್ಕಂಥ ಎಸೆತ. ಇಲ್ಲಿ ಅಕ್ರಮ್ ಬೌಂಡರಿಯನ್ನು ದಾಖಲಿಸಿದ್ರೆ ತಂಡದ ಮೊತ್ತ 13 ಓಟಗಳು. ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳದ ತಂಡ ಆರಂಭಿಕ ಹಂತದಲ್ಲಿ ಹೋದರೆಯನ್ನು ಕಳೆದುಕೊಂಡ್ರು ಕೂಡ ಇಲ್ಲಿ ಅಕ್ರಮ್ ಮತ್ತು ಶೇರಾನ್ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಓಟುಗಳು ಬರ್ತಾ ಇಲ್ಲ, ಚೌಕಿ ಎಸೆತ, ರನ್ ರಹಿತ ಚೆಂಡು.
ಇವಾಗದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಹಳಷ್ಟೊಂದು ಬದಲಾವಣೆ ಕಾಣ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಒಂದು ತಂಡದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು ಸಮಯ ಕಳೀತಾ ಇದ್ದ ಹಾಗೆ ಬೇರೆ ಬೇರೆ ತಂಡದಲ್ಲಿ ಆಡ್ತಾ ಇರುವಂತ ಈ ಪದ್ಧತಿಯೇ ಕೆಲವೊಂದು ತಂಡದ ವ್ಯವಸ್ಥಾಪಕರಿಗೆ ಬಹಳಷ್ಟೊಂದು ಹಿನ್ನಡೆಯನ್ನು ತಂದು ಕೊಡ್ತಾ ಇದೆ. ಈ ವಿಚಾರಗಳೇ ಮುಂದಿನ ದಿನಗಳಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಹಳಷ್ಟೊಂದು ಬದಲಾವಣೆಯನ್ನು ತರಬೇಕಾಗಿದೆ. ಆ ರೀತಿಯ ಬದಲಾವಣೆ ಬರಬೇಕಾದ್ರೆ ನಾವು ಕಂಡ ಪ್ರಕಾರ ಈ ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳು ಬಹುತೇಕವಾಗಿ ಕಡಿಮೆಯಾಗುವಂತ ಎಲ್ಲ ಹಂತಕ್ಕೆ ಹೋಗಬೇಕಾಗತ್ತೆ. ಇದರ ಮಧ್ಯೆ ಅಕ್ರಮ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ತಂಡದ ಮೊತ್ತ 21 ಓಟಗಳು. ಜುಹೇಬ್ ಹೊನ್ನಾಳ್ ಅವರ ನಾಯಕತ್ವದಲ್ಲಿ, ಇಮ್ರಾನ್ ಹೊನ್ನಾಳ್ ಅವರ ಒಂದು ಮುಂದಾಳತ್ವದಲ್ಲಿ, BS ಸುಬಾನ್ ಅವರ ಒಂದು ನೇತೃತ್ವದಲ್ಲಿ ಆಟವನ್ನು ಆಡ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳದ ತಂಡ ಮೊದಲ ಪಂದ್ಯವನ್ನು ಜಯಿಸಿರುವಂತಹ ಈ ತಂಡ ಕೂಡ ಮತ್ತೊಂದೆಡೆ ದಿ ಫಾಲ್ಕನ್ ಕ್ಲಬ್ ಅನ್ನು ಎದುರಿಸ್ತಾ ಇದೆ. ಅಫ್ಜಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ ಕೂಡ ಇವಾಗ 21. ಈ ಓವರ್ ಅಲ್ಲಿ 3 ಬೌಂಡರಿಗಳನ್ನು ಅಕ್ರಮ್ ದಾಖಲಿಸಿದ್ದಾರೆ. ಆ ನಿಟ್ಟಲ್ಲಿ ಇವಾಗ ಅಂತಿಮ 1 ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ನೆಗೆತವನ್ನ ಕಂಡಿರುವಂತಹ ಚೆಂಡು, ರೈಸಿಂಗ್ ಡೆಲಿವರಿ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 21ಕ್ಕೆ 1. ಒಂದು ಕಾಲದಲ್ಲಿ ಹೊನ್ನಾಳದ ಸನ್ರೈಸ್ ಹೊನ್ನಾಳ ತಂಡ ಈ ಭಾಗದ ಜಾಮಿಯಾ ಟ್ರೋಫಿಯಲ್ಲಿ ಬಹಳಷ್ಟೊಂದು ಪ್ರಶಸ್ತಿಯನ್ನು ಜಯಿಸಿರುವಂತಹ ಒಂದು ತಂಡ ಕೂಡ. ಆ ಕಾಲದಲ್ಲಿ ಹೊನ್ನಾಳದ ಪರವಾಗಿ BS ಸುಬಾನ್, ನಿಸಾರ್, ಅಯಾಸ್ ಈ ರೀತಿಯ ಆಟಗಾರರು, ರಹಮತ್ ಹೊನ್ನಾಳ ಕೂಡ ಸನ್ರೈಸ್ ಹೊನ್ನಾಳದ ಪರವಾಗಿ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು. ಸಮಯ ಕಳೀತಾ ಇದ್ದ ಹಾಗೆ, ಋತು ಬದಲಾವಣೆ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಮಂದಿ ಯುವ ಆಟಗಾರಲ್ಲ ಇವಾಗ ಹೊನ್ನಾಳದ ಪರವಾಗಿ ಬೇರೆ ಬೇರೆ ತಂಡಗಳನ್ನು ರಚಿಸಿಕೊಂಡು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಮತ್ತೆ ಇಲ್ಲಿ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಅಲ್ಲಿ ಫಾಲ್ಕನ್ ನ 9ನೇ ಆಟಗಾರರು ಬನ್ನಿ. ಅದಿಲ್ ಭಾಯ್, ಸುಹೇಲ್, ಮೂರನೇ ಓವರ್ನ ಮೊದಲ ಚೆಂಡು. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಸುಹೇಲ್ ತನ್ಮೂಲಕವಾಗಿ ಡಾಟ್ ಬಾಲ್ ಅನ್ನು ಎಸೆದ್ರು. ಈ ಬಾರಿಯ ಜಾಮಿಯಾ ಟ್ರೋಫಿಯಲ್ಲಿ ಬಹಳಷ್ಟು ಮಂದಿ ಯುವ ಆಟಗಾರರು ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಆಟಗಾರರು ಕೂಡ. ಇವಾಗಲೇ 6 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಇನ್ನೆರಡು ತಂಡಗಳಿಗಾಗಿ ಇವತ್ತು 2 ಬಣ್ಣಗಳಲ್ಲಿ ಹೋರಾಟ ಜಾರಿಯನ್ನು ಕಾಣ್ತದೆ. ಬಹಳ ಉತ್ತಮ ರೀತಿಯ ಒಂದು ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕವಾಗಿ ಮತ್ತೊಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 23. 2ನೇ ಓವರ್ ಅಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಓಟವನ್ನು ದಾಖಲಿಸಿರ್ತಕ್ಕಂಥ ಯುನೈಟೆಡ್ ಹೊನ್ನಾಳದ ತಂಡ ಇವಾಗ 3ನೇ ಓವರ್ ಅಲ್ಲಿ 1 ಓಟವನ್ನು ದಾಖಲಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸುಹೇಲ್ ದಿ ಫಾಲ್ಕನ್ ಕ್ಲಬ್ಬಿನ ಮತ್ತೋರ್ವ ಯುವ ಆಟಗಾರ. ಪೂರ್ಣಾಂತರವಾಗಿ ಬಂದಿತ್ತು. ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಅಕ್ರಮ್ ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 22 ವರ್ಷಗಳ ಒಂದು ಸುದೀರ್ಘ ಇತಿಹಾಸವನ್ನ
ಕಂಡುಕೊಂಡಿರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ. ಕ್ರೀಡೆಯ ಜೊತೆಗೆ ತನ್ನ ಕೆಲವೊಂದು ಸಮಾಜಮುಖಿ ಕಾರ್ಯದಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ತಂಡ ಕೂಡ ಈ ಬಾರಿ ಅಮೀರ್ ಸುಹೇಲ್ ಅವರ ಒಂದು ಮುಂದಾಳತ್ವದಲ್ಲಿ ಬಹಳಷ್ಟು ಒಂದು ವೈಭವಪಿತವಾಗಿರ್ತಕ್ಕಂಥ ಗುಣಮಟ್ಟದ ಹಗಲು ರಾತ್ರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ ಜಾಮಿಯಾ ಟ್ರೋಫಿಗಾಗಿ. ಇದರ ಮಧ್ಯೆ ಮತ್ತೆ ಬೌಂಡ್ರಿ, ಆರಂಭಿಕ ಹೋದರಿ ಆಘಾತವನ್ನು ಕಂಡ್ರು ಕೂಡ ಅಕ್ರಮ್ ಮತ್ತು ಶೇರಾನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅಣ್ಣ ಕೇವಲ ಒಂದು ಬಾರಿ ಮಾತ್ರ ಒಳಗೆ ಪ್ರವೇಶ ಇರುತ್ತೆ, ಪದೇ ಪದೇ ಹೋಗುವಂತಿಲ್ಲ, ಗಮನಿಸಿ. ಆಲ್ರೆಡಿ ಒಂದು ಬಾರಿ ಹೋಗಿದ್ದೀರಿ. ಬಹಳ ಶುದ್ಧವರಿತ ಎಸೆತ ತನ್ಮೂಲಕವಾಗಿ ಶೇರಾನ್ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 31. ಹೊಸ ಆಟಗಾರ ರಹಮತ್ ಹೊನ್ನಾಳ ಮತ್ತವರು ಅನುಭವಿ ಆಟಗಾರ ಪ್ರವೇಶವನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 32 ಓಟಗಳು. ಅಕ್ರಮ್ ಇರುವಷ್ಟು ಕಾಲ ಯುನೈಟೆಡ್ ಹೊನ್ನಾಳಕ್ಕೆ ಗಣನೀಯ ಹಂತ. ಪೂರ್ಣಾಂತರವಾಗಿರುವಂತಹ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಬೌಂಡರಿಯ ಸೇರ್ಪಡೆ. 4 ಓಟಗಳು ಬರ್ತಾ ಇದೆ. ಮತ್ತೆ ಶಮ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಖರ್ಚೋಟ್ ಹೊಡೆತ, ಮತ್ತೆ ಬೌಂಡ್ರಿ. ತಂಡದ ಮೊತ್ತ ಇವಾಗ 40. ಇವಾಗಲೇ 7 ಬೌಂಡರಿಗಳನ್ನು ದಾಖಲಿಸಿರ್ತಕ್ಕಂಥ ಅಕ್ರಮ್ 4ನೇ ಓವರ್ ಅಲ್ಲಿ 40 ಓಟವನ್ನು ದಾಖಲಿಸ್ತಾ ಇದೆ ಯುನೈಟೆಡ್. ಬಹಳ ಉತ್ತಮ ರೀತಿಯ ಆಟವನ್ನು ಅಕ್ರಮ್ ಮಾಡಿದ್ರು. 31 ಓಟಗಳ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 41. ದಿ ಫಾಲ್ಕನ್ ಕ್ಲಬ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಆದಿಲ್ ಮತ್ತು ರಿಯಾಜ್ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕೆಲವೊಂದು ಲೆಕ್ಕಾಚಾರ ಅವರ ತಂಡ ರಚಿಸುವಲ್ಲಿ ಕೆಲವೊಂದು ಹಂತದಲ್ಲಿ ಕೈಕೊಟ್ಟಿತ್ತು. ಆ ನಡುವೆಯೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಪಂದ್ಯಾಕೂಟವನ್ನು ನಡೆಸ್ತಾ ಇರುವಂತಹ ಆಡ್ತಾ ಇರುವಂತಹ ದಿ ಫಾಲ್ಕನ್ ಕ್ಲಬ್ಬಿನ ತಂಡ. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ರಹಮತ್ ಔಟ್ ಆದ್ರು. ಹೊಸ ಆಟಗಾರ ಇಮ್ರಾಜ್. ಸುಹೇಲ್ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಇಮ್ರಾಜ್ ಮಾಡ್ತಾ ಇದ್ದಾರೆ.
ಇವಾಗಲೇ 3 ವಿಕೆಟ್ಸ್ಗಳನ್ನು ಕಳೆದುಕೊಂಡಿರ್ತಕ್ಕಂಥ ಯುನೈಟೆಡ್ ಹೊನ್ನಾಳದ ತಂಡ 41 ಓಟವನ್ನು ದಾಖಲಿಸ್ತಾ ಇದೆ. ಇದರ ಮಧ್ಯೆ ಬಹಳ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಮತ್ತೆ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊಂದಾಣಿಕೆಯ ಕೊರತೆ, ಆ ಕೊರತೆ ನಡುವೆ ಕೂಡ ಮತ್ತೆ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ ಯುನೈಟೆಡ್ ಹೊನ್ನಾಳ. ಸುಹೇರ್ ಹೊಸ ಆಟಗಾರ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಕ್ರಮಾಂಕದ ಆಟಗಾರರ ಹುದ್ದರಿಯನ್ನ ಕಳೆದುಕೊಂಡಿರುವಂತಹ ಯುನೈಟೆಡ್ ಹೊನ್ನಾಳದ ತಂಡ. ಹೊನ್ನಾಳ ಭಾಗದ ಮತ್ತೋರ್ವ ಯುವ ಆಟಗಾರ ಸುಹೇರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ, ಲೀಲಾಜಾಲವಾಗಿ ಹಾದು ಹೋಗ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಡಾಟ್ ಬಾಲ್. ಲಾಸ್ಟು ಈ ಬಾರಿ ಎಸ್ತಿರುವಂತಹ ಚೆಂಡು ಸ್ಕ್ವೇರ್ ಲೆಗ್ ವಾಲಿಬಾಲ್ ಸುತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಲೆಗ್ ಬೈ ಮುಖಾಂತರವಾಗಿ 1 ಓಟ್ಗಳು ಬರ್ತಾ ಇದೆ. ತಂಡದ ಮೊತ್ತ ಇವಾಗ 42. ಕೊನೆಯ ಬಾರಿ ಅಂತಿಮ ಎಸೆತ. ಇದರ ಮಧ್ಯೆ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. 1 ಓಟ್ಗಳ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯ, 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 43. ಸುಹೇರ್ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದರೆ ಜಮೀರ್ ಹೊನ್ನಾಳ 1,000 ರೂಪಾಯಿಯನ್ನು ಘೋಷಿಸ್ತಾ ಇದ್ದಾರೆ. ಅದರ ಜೊತೆಗೆ ಸನಾದ್ ಹೊನ್ನಾಳ ಕೂಡ 1,000, ಟೋಟಲಿ 2,000 ಸುಹೇರ್ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ ಸಿಗತ್ತೆ. ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬ್ಯುಸಿಯಾಗಿರುವಂತಹ ಕೆಲವು ಮಂದಿ ಹುಡುಗರು ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ ಅನ್ನುವಂಥ ಸಾಮಾಜಿಕ ಜಾಲತಾಣಗಳೇ ಕೆಲವೊಂದು ಯುವ ಹುಡುಗರಿಗೆ ಬಹಳಷ್ಟೊಂದು ಹಿನ್ನಡೆಯನ್ನು ತಂದಿದೆ. ಆ ನಡುವೆ ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಕೂಟ ಮತ್ತಷ್ಟು ಬದಲಾವಣೆ ತರುವಂಥ ಸಾಧ್ಯತೆ, ನಿರೀಕ್ಷೆ ಇವೆಲ್ಲವೂ ಕೂಡ ಇದೆ. ನಮ್ಮ ಜೊತೆ ಸ್ಕೋರರ್ ಆಗಿ ಅದ್ನಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತೌಫೀಕ್
ಇದರ ಮತ್ತೆ ಓಟಗಳು ಬರ್ತಾ ಇಲ್ಲ, ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ. ಎರಡನೇ ಬಾರಿ ಇದರ ಮತ್ತೆ ನೋ ಬಾಲ್ ಬೌಂಡ್ರಿ. ಎರಡು ಮಂದಿ ನಿರ್ಣಾಯಕರು ಕೂಡ ನೋ ಬಾಲ್ ಅನ್ನುವಂತ ಒಂದು ತೀರ್ಪನ್ನ ನೀಡಿದ್ದಾರೆ. ಎಸೆತಗಾರನ ಹಸ್ತ ಶೈಲಿ ಬದಲಾವಣೆ ಆಗ್ತಾ ಇರುವಂತ ಒಂದು ಹಿನ್ನೆಲೆ ಸ್ಕ್ವೇರ್ ಲೆಗ್ ನಿರ್ಣಾಯಕರು ನೋ ಬಾಲ್ ಅನ್ನುವಂತ ಒಂದು ತೀರ್ಪನ್ನ ನೀಡಿದ್ರು. ಇವಾಗ ಬೌಲರ್ ಚೇಂಜ್ ಮಾಡಬೇಕಾಗತ್ತೆ. ತಂಡದ ಮೊತ್ತ ಇವಾಗ 5 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ 48. ಹೊಸ ಬೌಲರ್ ರೂಪದಲ್ಲಿ ಇರ್ಫಾನ್. ಎರಡು ಮಂದಿ ಆಟಗಾರರು ಒಂದು ರೀತಿಯ ಕೊನೆಯ ಘಟ್ಟದಲ್ಲಿ ಕೈ ಕೊಟ್ಟಿರುವಂತಹ ವಿಚಾರವೇ ದ ಫಾಲ್ಕನ್ ಕ್ಲಬ್ಬಿಗೆ ಬಹಳಷ್ಟು ಒಂದು ಹಿನ್ನಡೆಯನ್ನು ತಂದಿದೆ. ಸತತವಾಗಿ ಕ್ರಿಕೆಟಿನ ಈ ಋತುವಲ್ಲಿ ಬಹಳಷ್ಟು ಒಂದು ಪಂದ್ಯಾಕೂಟ ನಡೀತಾ ಇರ್ತಕ್ಕಂಥ ಹಿನ್ನೆಲೆ ಕೆಲವು ಮಂದಿ ಆಟಗಾರರು ಕೆಲವೊಂದು ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇರ್ಫಾನ್ ಓಟಗಳು ಬರ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಹಾದು ಹೋಗಿರುವಂತ ಚೆಂಡು. ಒಂದು ಕಾಲದಲ್ಲಿ ದ ಫಾಲ್ಕನ್ ಕ್ಲಬ್ಬಿನ ತಂಡ ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಜಯಿಸಿರುವಂತ ತಂಡ. ಆವಾಗ ಇರ್ಫಾನ್ ಆಡಿದ್ರು, ಸಲಾಂ ಆಡಿದ್ರು, ಸಲೀಂ ಕೂಡ ಆಡಿದ್ರು ಫಾಲ್ಕನ್ನ ಪರವಾಗಿ. ಸಮಯ ಕಳೀತಾ ಇದ್ದ ಹಾಗೆ ಕ್ರಿಕೆಟಿನ ತನ್ನನ್ನು ದೂರ ಇಡ್ತಾ ಇರುವಂತ ಫಾಲ್ಕನ್ನ ತಂಡ ಇವಾಗ ಮತ್ತೆ ಈ ರೀತಿಯ ಒಂದು ಸಮಾಜ ಬಾಂಧವರ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದೆ. ಈ ಬಾರಿ ಮತ್ತೆ ಓಟ್ಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಡಾಟ್ ಬಾಲ್ 50 ಓಟವನ್ನು ದಾಖಲಿಸ್ತಾ ಇದೆ ಯುನೈಟೆಡ್ ಹೊನ್ನಾಳದ ತಂಡ. ಇರ್ಫಾನ್ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ಶಮ್ಮ ರನ್ಔಟ್ ಮಾಡುವಂತ ಒಂದು ಅವಕಾಶಕ್ಕೆ ಹೋಗಿದ್ದಾರೆ. ತನ್ಮೂಲಕ ಥರ್ಡ್ ಅಂಪೈರ್ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಅದ್ಯಾವ ರೀತಿಯಲ್ಲಿ ಬರುತ್ತೆ ನೋಡ್ಬೇಕಾಗಿರುವಂತ ಒಂದು ಅಂಶ ಕೂಡ. ಇದರ ಮಧ್ಯೆ ರನ್ಔಟ್. ಹೊಸ ಆಟಗಾರ ಯುನೈಟೆಡ್ ಹೊನ್ನಾಳದ ನಾಯಕ ಜುಹೇಬ್ ಹೊನ್ನಾಳ. ಮೊದಲ ಬಾರಿಗೆ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಜುಹೇಬ್ ಹೊನ್ನಾಳ ಇಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಿರುಸಿನ ಹೊಡೆತಗಳನ್ನು ದಾಖಲಿಸಬಲ್ಲಂತ ಆಟಗಾರ ಕೂಡ.
ಈ ಬಾರಿ ಶಾರ್ಟ್ ಆಗಿ ಬಂದಿತ್ತು, ಮತ್ತೆ ಓಟ್ಗಳು ಬರ್ತಾ ಇಲ್ಲ. ತಂಡದ ಮೊತ್ತ 51. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಕೊನೆಯ ಓವರ್ನಲ್ಲಿ ಇರ್ಫಾನ್ ಮಾಡಿದ್ದಾರೆ. ಅಂತಿಮ ಚೆಂಡು ಇದರ ಮಧ್ಯೆ ಬೌಂಡರಿಯ ಸೇರ್ಪಡೆ. 56ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತ ದಿ ಫಾಲ್ಕನ್ ಕ್ಲಬ್ಬಿನ ತಂಡ ಅದ್ಯಾವ ರೀತಿಯ ಒಂದು ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಆರಂಭವನ್ನು ಕಾಣುತ್ತೆ ನೋಡಬೇಕಾಗಿದೆ. ಆ ಹಂತದಲ್ಲಿ ಮತ್ತೆ ವೀಕ್ಷಕಗಳಲ್ಲಿ ಬದಲಾವಣೆ ಮುಂದಿನ ಹಂತಕ್ಕಾಗಿ ಬಿಲಾಲ್ ಮಣಿಪುರ. ಧನ್ಯವಾದಗಳು ಫಜಲ್ ಅವರೇ. ದಿನದ 3ನೇಯ ದಿವಸದೊಂದು SSC ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇರುವಂತ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇವರ ಸಂಯುಕ್ತ ಆಚರಣೆ ನಡೀತಾ ಇರುವಂತ ಸತತ 23ನೇ ಬಾರಿಯ ಜಾಮಿಯಾ ಟ್ರೋಫಿ ತಂಡದ ಮೊತ್ತ 55 ಓಟಗಳು, 56ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಫಾಲ್ಕಾನ್ ತೆಕ್ಕಟ್ಟೆ ಸುಹೇಲ್ ಶಮ್ಮ ಮತ್ತು ಅಸ್ಗದ್ ಮೊದಲ ಹಂತದ ಆರಂಭಿಕ ಆಟಗಾರರು. ಮೊದಲ ಓವರ್ಗಾಗಿ ರಹಮತ್ ಪರಿಚಯವನ್ನ ಮಾಡ್ತಾ ಇದೆ ಯುನೈಟೆಡ್ ಹೊನ್ನಾಳ. ಇನ್ನಿಂಗ್ಸ್ ಮೊದಲ ಚೆಂಡು ಬಹಳ ಚೆಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು, ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಮೊದಲ ಚೆಂಡಲ್ಲಿ ಇವಾಗ ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. ತಂಡದ ಮೊತ್ತ 4 ಓಟಗಳು. ಮತ್ತೆ 2ನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. 56ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಫಾಲ್ಕಾನ್ ತೆಕ್ಕಟ್ಟೆಯ ತಂಡ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 5 ಓಟಗಳು. ಈ ವಾರ ಸಗದ ಚೆಂಡು ವೈಡ್ ಬಾಲ್, ಅಕ್ರಮ ಎಸೆತ.
ಎಸ್ಟಾಸ್ ಓಟಗಳಿಗೆ ಅವಕಾಶಗಳು, ಎಸ್ಟಾಸ್ ಮುಖಾಂತರವಾಗಿ ತರದ ಮೊತ್ತ ಕೂಡ ಇವಾಗ 6 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಬೌಂಡ್ರಿ. ಈ ಬೌಂಡರಿಯ ಮುಖಾಂತರವಾಗಿ ತಡದ ಮೊತ್ತ ಕೂಡ 10 ಓಟಗಳು. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ತನ್ನ ಮೊತ್ತ 10 ಓಟಗಳು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಳೆದ ಮೊತ್ತ 11 ಓಟಗಳು. ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಎರಡನೇ ಓವರ್ ಎಸೆತಗಾರಿಕೆ ಭಾಗದಲ್ಲಿ ಇಮ್ರಾಜ್ ಪರಿಚಯವನ್ನ ಮಾಡ್ತಾ ಇದೆ ಯುನೈಟೆಡ್ ಹೊನ್ನಾಳ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಬೌಂಡರಿಯ ಸೇರ್ಪಡೆ, ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ 15 ಓಟವನ್ನು ದಾಖಲಿಸ್ತಾ ಇರುವಂತಹ ಫಾಲ್ಕನ್ ತೆಕ್ಕಟ್ಟೆಯ ತಂಡ. ಮತ್ತೆ ಇಮ್ರಾಜ್ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ, ತನ್ಮೂಲಕ ಮೊದಲ ವಿಕೆಟ್. ಆಘಾತವನ್ನ ಕಾಣ್ತಾ ಇರುವಂತಹ ಫಾಲ್ಕಾನ್. ಅಲ್ಲಿ ಮುಂದಿನ ಪಂದ್ಯಾಟ ಇರುತ್ತೆ. ಫಾಲ್ಕಾನ್ ಮತ್ತು ಫ್ರೆಂಡ್ಸ್ ಮಾವಿನ್ ಕಟ್ ರೆಡಿಯಾಗಿರ್ಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಅಲ್ಲಿ MH ಮಾವಿನ ಕಷ್ಟೆ ಮುಂದಿನ ಪಂದ್ಯಾಟದ ಅದೃಷ್ಟದ ನಾಡಿಚುಮೆಯಾಗಿ ರೆಡಿ ಇರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ ಫಾಲ್ಕಾನ್ ಮತ್ತು NH. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಪ್ರಯತ್ನಗಳ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಯಶಸ್ಸು ಮಾತ್ರ ದಾಖಲಾತಿಯನ್ನ ಕಾಣ್ತಾ ಇಲ್ಲ. ಕೆಲವೊಂದು ಯುವ ಆಟಗಾರರು ಹೊಂದಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳದ ತಂಡ. ಬಹಳ ಚಂದ ಅನುಭವಿ ಆಟಗಾರರು ಹೊಂದಿಸಿಕೊಂಡು ಆಡ್ತಾ ಇರುವಂತಹ ಫಾಲ್ಕನ್ ವಿರುದ್ಧಾರ್ಥಕವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ.
ಈ ಬಾರಿ ಸಗದ ಚೆಂಡು ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಎರಡನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 2 ಓವರ್ಗೆ ತಳೆದ ಮೊತ್ತ 17 ಓಟಗಳು. ತಳದ ಮೊತ್ತ 17 ಓಟಗಳು. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ ಆಟ. ರಿಸ್ಕಿ ಸಿಂಗಲ್ ಓಟ. ಮತ್ತೆ ತಳದ ಮೊತ್ತ 18 ಓಟವನ್ನು ದಾಖಲಿಸ್ತಾ ಇರುವಂತಹ ಫಾಲ್ಕಾನ್. ಎಸ್ಗಾರಿಕೆ ಭಾಗದಲ್ಲಿ ಶಾಸ್ 3ನೇ ಓವರ್ನ ಜವಾಬ್ದಾರಿಗಾಗಿ. ಈ ಬಾರಿಯೂ ಕೂಡ ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ ಎಸೆತ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡ್ತಾ ಇರುವಂತಹ ಯುವ ಬೌಲರ್ಗಳ ಸಂಖ್ಯೆ. ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಯುನೈಟೆಡ್ ಹೊನ್ನಾಳದ ಆಟಗಾರರು. ಈ ಬಾರಿ ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ ಆಟ. ಮತ್ತೆ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ತಳದ ಮೊತ್ತ ಕೂಡ ಇವಾಗ 20 ಓಟವನ್ನು ದಾಖಲಿಸ್ತಾ ಇರುವಂತಹ ಫಾಲ್ಕಾನ್. ನದೀಮ್ ಸ್ಟ್ರೈಕರ್ ಅಲ್ಲಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚುರುಕು ಗತಿಯ ಕ್ಷೇತ್ರ ರಕ್ಷಣೆ ಯುವ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ ಕೂಡ 21 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ತಳದ ಮೊತ್ತ 25 ಓಟಗಳು. 18 ಚೆಂಡು ಜಯಕ್ಕಾಗಿ 31 ಓಟಗಳು ಬೇಕಾಗಿದೆ. 18ಕ್ಕೆ 31.
ಇಮ್ರಾಜ್ ಮತ್ತೆ ವಿಸ್ತಗಾರಿಕೆ ಭಾಗದಲ್ಲಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಪಂದ್ಯಾಟವನ್ನು ಆಡ್ತಾ ಇದೆ ಎರಡೂ ತಂಡಗಳು. ಇವಾಗ ಜಯಕ್ಕೆ 18 ಚೆಂಡು 31 ಓಟಗಳು ಬೇಕಾಗಿದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತೆ ಎಸೆತ ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಬಹಳ ಚಂದ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತ ಯುನೈಟೆಡ್ ಹೊಂದಾಳದ ಇಮ್ರಾಜ್ ಮತ್ತೆ ಎರಡನೇ ಚೆಂಡಿಗಾಗಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಮತ್ತೆ ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ ಇವಾಗ 29 ಓಟಗಳು. ಈ ಬಾರಿ ಸಗದ ಚೆಂಡು ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ಭೀಮರ್ ಮಾದರಿಯ ಚೆಂಡು ಅದ್ಯಾವ ರೀತಿ ತೀರ್ಪು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಅದ್ಯಾವ ರೀತಿಯ ತೀರ್ಪು ಹೊರಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಬಹಳಷ್ಟೊಂದು ಆದು ಋತುವಿನ ಪಂದ್ಯ ಈ ಋತುವಿನ ಜಾಮಿಯಾ ರೂಪದಲ್ಲಿ ಪಂದ್ಯಾಟವನ್ನು ಕಾಣ್ತಾ ಇದೆ. ಫೈಟಲ್ ಬಾರಿ ಮತ್ತೆ ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಾಡೆ. ತಂಡದ ಮೊತ್ತ ಇವಾಗ 31 ಓಟಗಳು. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಾಡೆ. ಹದಿಮೂರು ಚೆಂಡು ಜಯಕ್ಕಾಗಿ 25 ಓಟಗಳು ಬೇಕಾಗಿದೆ. ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು ಅಕ್ರಮ್. ಮಿಡ್ ಆಫ್ ಮತ್ತು ಮಿಡ್ ಆಫ್ ನಡುವಿನಲ್ಲಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮತ್ತೆ ಕೇವಲ ಒಂದು ಓಟಕ್ಕೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಅಂತಿಮ 12 ಚೆಂಡು ಜಯಕ್ಕಾಗಿ 24 ಓಟಗಳು ಬೇಕಾಗಿದೆ. 12ಕ್ಕೆ 24. 6 ಬೌಂಡರಿಯ ಪಂದ್ಯ. ಅದ್ಯಾವ ರೀತಿಯ ಫಲಿತಾಂಶ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಅಂತಿಮ 12 ಚೆಂಡು ಜಯಕ್ಕಾಗಿ 24 ಓಟಗಳು ಬೇಕಾಗಿದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ ಇವಾಗ 36 ಓಟಗಳು. ಅಂತಿಮ 11 ಚೆಂಡು ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ.
ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವರ ದಾಖಲಿಸಿದ್ರು ಕೂಡ ಹಿಟ್ ವಿಕೆಟ್ ರೂಪದಲ್ಲಿ ನದೀಮ್ ವಾಪಸಾತಿಯನ್ನ ಕಾಣ್ತಾ ಇದೆ. ಅಂತಿಮ ಹಂತದ 10 ಚೆಂಡು ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಕೂಡ ಮತ್ತೆ ಹುದ್ದರಿ ಆಘಾತವರ ಕಾಣ್ತಾ ಇದೆ. ಅಂತಿಮ ಹಂತದ 9 ಚೆಂಡು ಜಯಕ್ಕಾಗಿ ಇನ್ನೂ ಕೂಡ 20 ಓಟಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ ಕೂಡ ಇವಾಗ 37 ಓಟಗಳು. ಅದೇ ರೀತಿ ಅಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಆಡುವಂತ ಚಮ್ಮಕ್ ಮಧುಗೋಟೆ ಇವಾಗಲೇ ಆ ತಂಡದಲ್ಲಿ ಆಡುವಂತ ಬೆಂಗಳೂರಿನ ಆಟಗಾರರೆಲ್ಲರೂ ಇವಾಗಲೇ ಆಗಮಿಸಿದ್ದಾರೆ. ಮತ್ತೆ ತೃತೀಯ ನೇತ್ರಕ್ಕೆ ತೀರ್ಪುಗಾರರು ಹೊರ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಥರ್ಡ್ ಅಂಪೈರ್
ತೀರಾ ಕ್ಲೋಸ್ ಆಗಿತ್ತು. ಅದ್ಯಾವ ರೀತಿಯ ತೀರ್ಪು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಅನವಶ್ಯಕ ಓಟಗಳಿಗೆ ಮನವನ್ನ ಮಾಡಿರುವಂತಹ ಆಟಗಾರರು ಇದೀಗ ಅದ್ಯಾವ ರೀತಿಯ ತೀರ್ಪನ್ನು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಒಂದು ಓಟವನ್ನು ಪೂರೈಸಿಕೊಂಡು ಹಾವಳಿ ಓಟಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಔಟ್ ಎಂಬ ಸೂಚನೆಗಳು ಬರ್ತಾ ಇದೆ. ಮತ್ತೊಂದು ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಹೊಸ ದಾಂಡಿಗ ಇರ್ಫಾನ್ ಮತ್ತೋರ್ವ ಯಶಸ್ವಿ ಆಟಗಾರ ಫಾಲ್ಕಾನ್ ಪರವಾಗಿ ಬಹಳಷ್ಟು ವರ್ಷಗಳಿಂದ ಆಡ್ತಾ ಇರುವಂತಹ ಇರ್ಫಾನ್ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ 42 ಓಟಗಳು. ಜಯಕ್ಕಾಗಿ ಆ ರೆಸೆತ 14 ಓಟಗಳು ಬೇಕಾಗಿದೆ. 6ಕ್ಕೆ 14. ಅಂತಿಮ ಹಂತದ 6 ಎಸೆತ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. ಆರಕ್ಕೆ 14. ಬಹಳಷ್ಟೊಂದು ಯಶಸ್ವಿ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಈ ಬಾರಿ ಸಗದ ಚೆಂಡು ವೈಟ್ ಬಾಲ್ ಅಕ್ರಮ ಎಸೆತ. ಅಂತಿಮ ಹಂತದ 6 ಚೆಂಡು ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. 6ಕ್ಕೆ 12. ಇರ್ಫಾನ್ ಅದ್ಯಾವ ರೀತಿ ಪಂದ್ಯದ ಚಿತ್ರಣವನ್ನು ಬದಲಾಯಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಫಾಲ್ಕಾನ್ ಪರವಾಗಿ 6ಕ್ಕೆ 12. ಈ ಬಾರಿ ಸಗದ ಚೆಂಡು ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಾಡೆ. ಅಂತಿಮ ಹಂತದ 5 ಚೆಂಡು ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಬೌಂಡರಿಯ ಸೇರ್ಪಾಡೆ. ಅಂತಿಮ ಹಂತದ 4 ಚೆಂಡು ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. ಅಂತಿಮ 4 ಚೆಂಡು ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. ನಾಲ್ಕಕ್ಕೆ 7 ಮತ್ತೆ ಅಕ್ರಮ್.
ಈ ಬಾರಿ ಸಗದ ಚೆಂಡು ಮತ್ತೆ ಮೂರು ಚೆಂಡು ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 3 ಎಸೆತ ಜಯಕ್ಕಾಗಿ 7 ಓಟಗಳು ಬೇಕಾಗಿದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 2 ಎಸೆತ ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. ಎರಡಕ್ಕೆ 7. ಈ ತನ್ಮೂಲಕವಾಗಿ ಮತ್ತೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಅಂತಿಮ 1 ಚೆಂಡು ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. ಕೊನೆಯ 1 ಚೆಂಡು, ಲಾಸ್ಟ್ ಕೊನೆಯ 1 ಎಸೆತ. ಪಂದ್ಯಾಟದ ಮೇಲೆ ಈಗ ಬಿಗು ಹಿಡಿತವನ್ನು ದಾಖಲಿಸ್ತಾ ಇರುವಂತ ಯುನೈಟೆಡ್ ಹೊನ್ನಾಳದ ಆಟಗಾರರು. ಈ ಪಂದ್ಯಾಟವನ್ನು ಯುನೈಟೆಡ್ ಜಯವನ್ನು ದಾಖಲಿಸಿದ್ರೆ ಈ ಬಾರಿ ಸಗದ ಚೆಂಡು ತನ್ಮೂಲಕ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ. ಯುನೈಟೆಡ್ ಹೊನ್ನಾಳ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅಭಿನಂದನೆಗಳು ಆಟಗಾರರಿಗೆ. ಅದೇ ರೀತಿ ನಮ್ಮ ಮುಂದಿನ ಪೂಲ್ನಲ್ಲಿ ಆಡುವಂತ ಚಮಕ್ ಮಧುಗೋಟೆ